ಮಾಡಿ ನಾವೆಲ್ಲ ಏನಪ್ಪ ಅಂತ ಜನ ಚೆನ್ನಾಗಿ ಬದುಕುನಪ್ಪ ನಾವು ಅಂತ ಹೇಳುವಂಥ ಮಾತನ್ನು ಕರ್ನಾಟಕದ ಎಲ್ಲ ಸಹೋದರ ಸಹೋದರಿ ಅಂತ ಹೇಳ್ತಾ ತನ್ನ ಭಾಷಣ ಆರಂಭಿಸಿದ ಮೋದಿಯವರ ಈ ಒಂದು ಏನಪ್ಪ ಅಂತಂದರೆ ಅವರ ಭಾಷಣದಲ್ಲಿ ಮುಖ್ಯ ಬರುವಂಥದ್ದು ಜಲ ಸಂರಕ್ಷಣೆ ಮಾಡುವುದು, ತಾಯಿ ಹೆಸರಲ್ಲಿ ಸಸಿ ನೆಡುವುದು, ಸ್ವಚ್ಛತೆ ಕಾಪಾಡುವುದು, ಸ್ವದೇಶಿ ಮತ್ತು ಆತ್ಮನಿರ್ಭರ್ ಒತ್ತು ನೀಡುವುದು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದು, ರಾಸಾಯನಿಕ ಮುಕ್ತ ಕೃಷಿಯಲ್ಲಿ ತೊಡಗುವುದು, ಆರೋಗ್ಯ, ಯೋಗ, ಕ್ರೀಡೆ, ಫಿಟ್ನೆಸ್ಗೆ ಒತ್ತು ಕೊಡುವುದು ಹಾಗೂ ಸೇವಾ ಭಾವನೆ ಬೆಳೆಸಿಕೊಳ್ಳುವ ನಮ್ಮ ಸಂಕಲ್ಪಗಳನ್ನು ತೊಡಬೇಕು ಹೇಳುವೆಲ್ಲ ಹೇಳಿದರು. ಇದಕ್ಕೆ ಅಡ್ಡಗಾರ ಹಾಕುವುದಿಸಿ ಇಟ್ಟುಕೊಂಡು ನಮ್ಮ ಸಿದ್ದರಾಮಯ್ಯನವರು ಸಹಿತ ಇದು ಕಡಿಮೆ ಮಾಡಬೇಕು ಪ್ರಭಾವ, ಮೋದಿಯವರ ಪ್ರಭಾವ ಕರ್ನಾಟಕದ ಹೆಚ್ಚು ಆಗಬಾರ್ದು ಅನ್ನೋದಷ್ಟು ಇಟ್ಟುಕೊಂಡು ಮತ್ತು ಇದರ ಟೀಕೆಗೆ ಒಳಗಾಗುವಂಥದ್ದು. ಬಿ ಜೆ ಪಿ ಟೀಕೆ ಮಾಡಲಿಕ್ಕೆ ತಯಾರಿ ಒಳಗೆ ಇದ್ದರು ಅವರು. ಇವತ್ತೊಂದೇಳೆ ಏನಾದ್ರು ಪ್ರೋಟೋಕಾಲ್ ಬರಲಿಲ್ಲ ದೊಡ್ಡ ಇಶ್ಯೂ ಮಾಡೋಣ ನಾವು ಅನ್ನುವಂಥದ್ದು, ಬಟ್ ಅದರಲ್ಲೇ ಕಟ್ ಮಾಡಿ ಓದ್ಬಿಟ್ರು ಅಂತ. ಅಂದ್ರೆ ಪೊಲಿಟಿಕಲ್ ಗೇಮ್ ಈ ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ, ಧರ್ಮದ ಸಂದರ್ಭದಲ್ಲಿ ಪೊಲಿಟಿಕಲ್ ಗೇಮ್ ಆಡುವಂಥದ್ದನ್ನು ನಾವು ನೋಡಬೇಕಾಗಿದೆ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಆ ಮತ್ತು ಬೇರೆ ಆದರೂ ನಡೆದಿದ್ದು ಇದಕ್ಕಾಗಿ 2028 ಚುನಾವಣೆಗಾಗಿ ಅಹಿಂದ ವರ್ಸಸ್ ಲಿಂಗಾಯತ ಆ್ಯಂಡ್ ಈ ನಮ್ಮ ಏನಪ್ಪ ಅಂದ್ರೆ ಒಕ್ಕಲಿಗ ಇದನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮೋದಿಯವರು ದೇವೇಗೌಡರ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದನ್ನು ಅಶೋಕ್ ಅವರು ಬಂದಿದ್ದಾರೆ. ಅಶೋಕ್ ಅವ್ರನ್ನು ಅವ್ರ ಮೇಲೆ ಅವರು ಹೌದು ನಾವು ಒಕ್ಕಲಿಗರೆಲ್ಲ ಒಂದು ತೋರಿಸುವಂಥ ಮೆಸೇಜ್ ಕೊಡುವಂಥದ್ದು ಇನ್ನೂ ಅಲ್ಲಿ ಮಾತುಕತೆ ಆದು ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅದೇನೂ ಇರಲಿ. ಈಗ ಬಂದಿದ್ದೇನಪ್ಪ ಅಂತಂದರೆ ಮುಖ್ಯವಾಗಿ ಈ ಒಂದು ದೂರಗಾಮಿ ಪ್ರಭಾವ ಆಗದಂಗೆ ಇದನ್ನು ಒಂದು ಸ್ವಲ್ಪ ಮೊಟಕು ಮಾಡೋ ದಿಶೆಯಲ್ಲೇ ಒಂದಿಷ್ಟು ಸಿದ್ದರಾಮಯ್ಯರು ಹೆಜ್ಜೆ ಇಟ್ಟಿದ್ದಾರೆ. ಹೀಗಾಗಿ ಇವತ್ತು ನಮಗೆ ನೋಡಪ್ಪ ನಮ್ಮ ರಾಜ್ಯಕ್ಕೆ ಬರೋದು ನಮ್ಮ ಏನು ಕರಾರಿಲ್ಲ ಅನ್ನುವಂಗೆ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಪಾಲಿಸ್ತೀವಿ, ನಾವು ಗೌರವದ ನಮಗೆ ಅನ್ನುವಂಥ ಮಾತಾಡ್ದಂಗೆ ಮಾಡಿದ್ದಾರೆ. ಎಲ್ಲ ದಿಶೆಯಲ್ಲೇ ಈ ನಮ್ಮ ಮೋದಿಯವರು ಕರ್ನಾಟಕಕ್ಕೆ ಬಂದಿದ್ದ ವಿಷಯವನ್ನು ಆದಷ್ಟು ಅಲ್ಲೇ ಮೈಸೂರಿಗೆ ಸೀಮಿತ ನೋಡ್ಕೊಳ್ಳೋಲ್ಲೇ ಒಂದು ಹಂತದವರೆಗೆ ಯಶಸ್ವಿಯಾಗಿ